10 ದಿನದ ಹಿಂದೆ ದಟ್ಟಾರಣ್ಯದಲ್ಲಿ ಬೆತ್ತಲೆ ಮೃತದೇಹವೊಂದು ಪತ್ತೆಯಾಗಿತ್ತು. ತಲೆಯನ್ನ ಕಡಿದಿದ್ರಿಂದ ಯಾರು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಇದರ ಹಿಂದೆ ಬಿದ್ದ ಪೊಲೀಸರು ಬೆತ್ತಲೆ ಹೆಣದ ರಹಸ್ಯವನ್ನ ಬಯಲಿಗೆಳೆದಿದ್ದಾರೆ. ಹೆಂಡತಿ ಮನೆಗೆ ಬರ್ತಾ ಇದ್ದ, ಅಜ್ಜಿ ಬಂಗಾರಕ್ಕೆ ಕಣ್ಣಿಟ್ಟಿದ್ದ, ಆಸ್ಪತ್ರೆಗೆ ಹೊರಟಿದ್ದ ಅಜ್ಜಿಯ ತಲೆ ಕಡಿದ ಮಹಾಕಟುಕ. ವಯಸ್ಸು 75ರ ಆಸುಪಾಸು. ಇಡೀ ದೇಹವೇ ಬೆತ್ತಲಾಗಿತ್ತು. ಹಿಂದೆ ಮುಂದೆ ಏನೂ ಗೊತ್ತಿಲ್ಲ. ಗುರುತು ಪತ್ತೆ ಹಚ್ಚೋದಕ್ಕೆ ತಲೆ ಬುರುಡೆಯೇ ಇರಲಿಲ್ಲ. ಮೇಲ್ನೋಟಕ್ಕೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದಾರೆ ಅನ್ನೋ ಅನುಮಾನ ಕಾಡ್ತಿತ್ತು. ಆದ್ರೆ ಸತ್ತವರ್ಯಾರು, ಕೊಲೆ ಮಾಡಿದ್ಯಾರು ಅನ್ನೋದರ ಸಣ್ಣ ಸುಳಿವು ಇರಲಿಲ್ಲ. ದಟ್ಟ ಅರಣ್ಯದ ಮಧ್ಯೆ ಬಿದ್ದಿದ್ದ ಒಂಟಿ ಹೆಣದ ಹಿಂದೆ ಬಿದ್ದ ಪೊಲೀಸರು ಭಯಾನಕ ಸತ್ಯವನ್ನ ಬಯಲಿಗೆಳೆದಿದ್ದಾರೆ. ಬಂಗಾರದ ಆಸೆಗೆ ಬಿದ್ದವನೇ ಅಮಾಯಕಿಯ ರುಂಡ ಕಡಿದಿದ್ದು ಬಟಾ ಬಯಲಾಗಿದೆ. ಬಂಗಾರದ ಬೆಲೆ ಗಗನಕ್ಕೇರುತ್ತಿದೆ. ಚಿನ್ನ ಅನ್ನೋದು ಬಡವರ ಪಾಲಿನ ಗಗನ ಕುಸುಮವಾಗಿದೆ. ಹೀಗಾಗಿಯೇ ಕಳ್ಳರ ಕಣ್ಣೆಲ್ಲ ಬಂಗಾರದ ಮೇಲೆ ಬಿದ್ದಿದೆ. ಹೀಗಾಗಿಯೇ ಈ ಅಜ್ಜಿ ಪಾಲಿಗೆ ಬಂಗಾರವೇ ಕಂಟಕವಾಗಿ ಹೋಗಿದೆ. ಈ ತಾಯಿ ಹೆಸರು ಶಿವಕ್ಕ ಅಂತ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಮಳಗಿ ನಿವಾಸಿ. 3 ಮಕ್ಕಳಿದ್ರೂ ಕೂಡ ಈ ತಾಯಿ ಜೊತೆ ಯಾರೊಬ್ಬರೂ ಇರಲಿಲ್ಲ. ಹೀಗಾಗಿ ಊರಲ್ಲಿ ಸಣ್ಣ ಅಂಗಡಿ ಇಟ್ಕೊಂಡು ಜೀವನ ನಡೆಸ್ತಾ ಇದ್ರು. 10 ದಿನದ ಹಿಂದೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕೃಷ್ಣ ಅನ್ನೋನು ಮಳಗಿಗೆ ಬಂದಿದ್ದಾನೆ. ಈ ಶಿವಕ್ಕ ಮನೆ ಪಕ್ಕದಲ್ಲೇ ಈತನ ಹೆಂಡತಿ ಮನೆ ಇರೋದು. ಹೀಗಾಗಿ ತುಂಬಾ ಪರಿಚಯಸ್ಥನಾಗಿದ್ದ. ಒಬ್ಬಂಟಿ ಹೆಣ್ಮಗಳು. ಹಿಂದೆ ಮುಂದೆ ಯಾರೂ ಇರಲಿಲ್ಲ. ಮೈ ಮೇಲೆ ಲಕ್ಷಾಂತರ ಬೆಲೆಯ ಬಂಗಾರ ಇತ್ತು. ಇದು ಕೊಲೆಗಾರ ಕೃಷ್ಣನ ತಲೆ ಕೆಡಿಸಿದೆ. 10 ದಿನದ ಹಿಂದೆ ಇದೇ ಕೃಷ್ಣ ಹೆಂಡತಿ ಮನೆಗೆ ಬಂದಿದ್ದ. ಈ ವೇಳೆ ವೃದ್ಧೆ ಶಿವಕ್ಕ ಆಸ್ಪತ್ರೆಗೆ ಹೊರಟಿದ್ರು. ಈ ವಿಷಯ ಕೃಷ್ಣನಿಗೆ ಗೊತ್ತಾಗ್ತಾ ಇದ್ದಂತೆ ನಾನೇ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ತನ್ನ ಬೈಕ್ನಲ್ಲೇ ಕರ್ಕೊಂಡು ಹೋಗಿದ್ದ. ಅದೇ ಕೊನೆ. ಅವತ್ತು ಮನೆ ಬಿಟ್ಟ ತಾಯಿ ಮತ್ತೆಲ್ಲೂ ಯಾರ ಕಣ್ಣಿಗೂ ಬಿದ್ದಿರಲಿಲ್ಲ. ಇದಾದ ಮಾರನೇ ದಿನವೇ ಕೊಳಗಿ ಅರಣ್ಯದಲ್ಲಿ ಮಹಿಳೆಯ ಬೆತ್ತಲೆ ದೇಹ ಪತ್ತೆಯಾಗಿತ್ತು. ತಲೆಯೇ ಇಲ್ಲದಿದ್ದರಿಂದ ಯಾರು ಅನ್ನೋದು ಗೊತ್ತಾಗಿರಲಿಲ್ಲ. ಹೀಗಾಗಿ ಮೃತದೇಹದ ಪತ್ತೆಗೆ ಮುಂದಾದ ಪೊಲೀಸರಿಗೆ ಶಿವಕ್ಕ ಅನ್ನೋದು ಗೊತ್ತಾಗಿತ್ತು. ಮೊದಲಿಗೆ ಮಕ್ಕಳೇ ಏನಾದರೂ ಮಾಡಿರಬಹುದಾ ಅಂತ ತನಿಖೆ ನಡೆಸಿದ್ರು. ಆದರೂ ಯಾವುದೇ ಮಾಹಿತಿ ಸಿಕ್ಕಿರಲಿಲ್ಲ. ಹೀಗಾಗಿ ಇನ್ನೊಂದು ಆಂಗಲ್ನಲ್ಲಿ ತನಿಖೆ ಶುರು ಮಾಡಿದಾಗ ಸಿಸಿಟಿವಿ ಪತ್ತೆಯಾಗಿತ್ತು. ಅದರಲ್ಲಿ ಈ ಕೃಷ್ಣ ಮತ್ತು ಶಿವಕ್ಕ ಬೈಕ್ನಲ್ಲಿ ಹೋಗೋದು ಗೊತ್ತಾಗಿತ್ತು. ಹೀಗಾಗಿ ಕೊಲೆಗಾರ ಕೃಷ್ಣನನ್ನ ಎತ್ತಾಕೊಂಡು ಬಂದು ತನಿಖೆ ನಡೆಸ್ತಾ ಇದ್ದಂತೆ ಅಸಲಿ ಸತ್ಯ ಕಕ್ಕಿದ್ದಾನೆ. ಇದು ಫಸ್ಟ್ ಇನಿಷಿಯಲಿ ಇಂದನೇ ಇದು ವೆರಿ ಚಾಲೆಂಜಿಂಗ್ ಕೇಸ್ ಇತ್ತು ನಮ್ಗೆ ಪೊಲೀಸ್ಗೆ. ಯಾಕಂದ್ರೆ ಇದು ಫಸ್ಟ್ ಬಾಡಿನೇ ಅನ್ನೋನ್ ಇತ್ತು. ಯಾರು ಅನ್ನೋದೇ ಗೊತ್ತಾಗಿರ್ಲಿಲ್ಲ. ಫೀಮೇಲ್ ಬಾಡಿ ವಿತೌಟ್ ಕ್ಲೋತ್ಸ್ ಇರೋದ್ರಿಂದ ಫಾರೆಸ್ಟ್ ಏರಿಯಲ್ಲಿ ಡಿಸ್ಪೋಸ್ ಮಾಡಿರೋದ್ರಿಂದ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಇದ್ರ ಜೊತೆಗೆ ನಾವು ಅಲ್ಲಿ ಸಿಕ್ಕಿದ ಎವಿಡೆನ್ಸಸ್ ಎಲ್ಲ ಅಲ್ಲಿ ಸೀನ್ ಆಫ್ ಕ್ರೈಮ್ ಆಫೀಸರ್ ಹೋಗಿ ಮತ್ತೆ ನಮ್ದು ಡಾಗ್ ಸ್ಕ್ವಾಡ್ ಇರ್ಬೋದು ಕಂಪ್ಲೀಟ್ ಕಾಂಬಿಂಗ್ ಮಾಡಿದಲ್ಲಿ ನಮಗೆ ಸಿಕ್ಕಿದ ಎವಿಡೆನ್ಸಸ್ ಮೇಲೆ ನಾವು ಟ್ರೇಸ್ ಮಾಡಕ್ಕಾಗಿತ್ತು. ಮುಂಡಗೋಡದಲ್ಲಿ ಶಿವಕ್ಕಳ ಕೊಲೆ ಮಾಡಿದ್ದವ ತಲೆಬುರುಡೆಯನ್ನ ತನ್ನ ಜೊತೆಗೆ ತೆಗೆದುಕೊಂಡು ಹೋಗಿದ್ದ. ಹಾವೇರಿ ಜಿಲ್ಲೆಯ ಕಾಮನಹಳ್ಳಿಯ ಜಮೀನೊಂದರಲ್ಲಿ ಸುಟ್ಟು ಹಾಕಿದ್ದ. ಯಾವಾಗ ಪೊಲೀಸರು ತಮ್ಮ ಸ್ಟೈಲ್ನಲ್ಲಿ ಬಿಸಿ ಮುಟ್ಟಿಸಿದ್ರೋ ಅಸಲಿ ವಿಷಯ ಬಾಯ್ಬಿಟ್ಟಿದ್ದಾನೆ. ಒಟ್ನಲ್ಲಿ ಬಂಗಾರದ ಆಸೆಗೆ ಬಿದ್ದವ ವೃದ್ಧೆಯ ಜೀವಕ್ಕೆ ಸಂಚಕಾರ ತಂದಿದ್ದು ಕಂಬಿ ಹಿಂದೆ ಸೇರಿದ್ದಾನೆ. ಹಾವೇರಿಯಿಂದ ನಾಗರಾಜ್ ಮಾಕಾಪುರು ಜೊತೆ ದರ್ಶನ್ ನಾಯಕ್, ನ್ಯೂಸ್ 18 ಕಾರವಾರ.